ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಚಾಕ್ಲೇಟ್ ಕಪ್ ಕೇಕ್ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ 125 ಗ್ರಾಮು, ಮೈದಾ 180 ಗ್ರಾಮು, ನಂತರ ಹಾಲು 50 ಗ್ರಾಮು, ಕೊಕ್ಕೋ ಪೌಡ್ರು 55 ಗ್ರಾಮು, ನಂತರ ಮೊಸರು 220 ಗ್ರಾಮು, ಶುಗರು ನೀವು 200 ತೊಗೋಬೋದು, ಇಲ್ಲಾಂದರೆ 250 ಗ್ರಾಮ್ ತೊಗೋಬೋದು. ಆಮೇಲೆ ಬೇಕಿಂಗ್ ಪೌಡ್ರು 1 ಟೀ ಸ್ಪೂನು, ಬೇಕಿಂಗ್ ಸೋಡಾ 1/2 ಟೀ ಸ್ಪೂನು, ಸಾಲ್ಟು 1/4 ಟೀ ಸ್ಪೂನು. ಆಮೇಲೆ ಶುಗರ್ಗೆ ಆಯಿಲ್ ಹಾಕಿ ಈ ರೀತಿ ಕಲಿಸ್ಬಿಟ್ಟು ನೆಕ್ಸ್ಟ್ ಮೊಸರು ಹಾಕಿ 220 ಗ್ರಾಮು ಮೊಸರು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆನಾ? ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ನೆಕ್ಸ್ಟ್ ಇನ್ನೊಂದು ಬೌಲಲ್ಲಿ ಮೈದಾ ತಗೋಬೇಕು. ಕಂಪಲ್ಸರಿ ನೀವು ಚಾನ್ಸ್ಕೋಬೇಕು. ಚಾನ್ಸೋದಂದರೆ ಜರಡಿ ಮಾಡಬೇಕು. ಕಂಪಲ್ಸರಿ ಮೈದಾ, ಆಮೇಲೆ ಕೊಕ್ಕೋ ಪೌಡ್ರು, ಸಾಲ್ಟು, ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಇವು ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನೀವು ಕಂಪಲ್ಸರಿ ತಪ್ಪದೆ ಚಾನ್ಸ್ಬೇಕು. ಇಲ್ಲಾಂದರೆ ಲಮ್ಸ್ ಆಗುತ್ತೆ, ಇಲ್ಲಾಂದರೆ ಬೇಕಾದಮೇಲೆ ಏರಿಯೇಷನ್ ಬರಲ್ಲ, ಡೆನ್ಸ್ ಆಗಿಬಿಡುತ್ತೆ. ಓಕೆನಾ? ಮೈದಾದಲ್ಲಿ ಈಗ ನೀವು ಕೊಕ್ಕೋ ಪೌಡ್ರು ಹಾಕಿಬಿಟ್ಟು ಕೊಕ್ಕೋ ಪೌಡ್ರ್ ಹಾಕಿ, ಇದು ಕೊಕ್ಕೋ ಪೌಡ್ರು ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದು ಕೊಕ್ಕೋ ಪೌಡ್ರು. ಇದು ನೀವು ಯಾವುದಾದ್ರೂ ಬ್ರ್ಯಾಂಡದ್ದು ಕೊಕ್ಕೋ ಪೌಡ್ರ್ ತೊಗೋಬೋದು, ಒಳ್ಳೆ ಬ್ರ್ಯಾಂಡದ್ದು, ಕಚ್ ಅನ್ನಬಾರ್ದು. ಕೊಕ್ಕೋ ಪೌಡ್ರ್ ಹಾಕಿದ್ಮೇಲೆ ಬೇಕಿಂಗ್ ಪೌಡ್ರ್ ಹಾಕಿ, ಬೇಕಿಂಗ್ ಪೌಡ್ರ್ ಹಾಕಿದ್ಮೇಲೆ ಬೇಕಿಂಗ್ ಸೋಡಾ, ಸಾಲ್ಟ್ ಅಳತೆ ಎಷ್ಟು ಕೊಟ್ಟಿದ್ದೀನೋ ಅಷ್ಟೇ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಕಂಪಲ್ಸರಿ ಚಾನ್ಸಿ, ಇಲ್ಲ ಅಂದರೆ ಈ ರೀತಿ ಲಮ್ಸ್ ಬರುತ್ತೆ. ಆ ಲಮ್ಸ್ ಬಂದಿದ್ದನ್ನು ಮಿಕ್ಸ್ ಮಾಡಬೇಡಿ. ಓಕೆನಾ? ಎಲ್ಲ ಚಾನ್ಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಡ್ರೈ ಇಂಗ್ರೀಡಿಯೆಂಟ್ಸ್ 1 ಬೌಲ್ ಆಯಿತು. ಆಮೇಲೆ ವೆಟ್ ಇಂಗ್ರೀಡಿಯೆಂಟ್ಸ್ 1 ಬೌಲ್ ಆಯಿತು. ಓಕೆನಾ? ಆಮೇಲೆ ಎರಡನ್ನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಓವರ್ ಬೀಟ್ ಮಾಡಬೇಡಿ. ಓವರ್ ಬೀಟ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಜಾಸ್ತಿ ಹೊತ್ತು ಜೋರಾಗಿ ಕಲಿಸ್ಬೇಡಿ, ಸಾವಕಾಶವಾಗಿ ನೀವು ಕಲಿಸ್ಬೇಕು. ಇದು ಕಪ್ ಕೇಕ್, ಅದಕ್ಕೆ ಬೇರೆ ಪಲ್ಯ ಅದು ಯಾವುದೋ ಇದ್ರೆ ನಡೆಯುತ್ತೆ. ಕೇಕ್ ಅಲ್ವಾ, ಸಾಫ್ಟ್ ಇರುತ್ತೆ ಮತ್ತು ಡೆನ್ಸ್ ಆಗಿಬಿಡುತ್ತೆ. ಆಮೇಲೆ ಕಲಿಸಿದ್ಮೇಲೆ ಹಾಲು ಹಾಕಿ, ಅದಕ್ಕೆ ಹಾಲು ಹಾಕಿದ್ಮೇಲೆ ಆಮೇಲೆ ಸೈಡಿಗೆ ಕಪ್ ಕೇಕ್ ಲೈನರ್ಸು ಅವೆಲ್ಲ ನಿಮ್ಮದು ರೆಡಿ ಇರಬೇಕು. ಪ್ಲಸ್ಸು OTG ಪ್ರೀ ಹೀಟ್ ಮಾಡಿ ಇಟ್ಟಿರಬೇಕು. ನೀವು ಈ ಕಡೆ ನೀವು ಮಿಕ್ಸಿಂಗ್ ಮಾಡ್ತಿದ್ವಾಗ OTG ಪ್ರೀ ಹೀಟ್ ಮಾಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆನಾ? OTG 180 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಆಮೇಲೆ 10 ನಿಮಿಷ ಪ್ರೀ ಹೀಟ್ ಮಾಡಿ. ಓಕೆನಾ? ಹಾಗೆ ಹಾಕ್ಬೋದು, ಬಟ್ ಐಸಿಂಗ್ ಬ್ಯಾಗಲ್ಲಿ ಹಾಕಿದರೆ ನೀಟಾಗಿ ಕೂಡುತ್ತೆ. ಅದಕ್ಕೆ ಕಪ್ ಕೇಕ್ ಲೈನರಲ್ಲಿ ವೇಸ್ಟ್ ಆಗಲ್ಲ ಅಷ್ಟೇ. ಮತ್ತು ಕಪ್ ಕೇಕ್ ಲೈನರಲ್ಲಿ ಹಾಕಿಬಿಟ್ಟು ಹೆಂಗಿದೆ ಅಂತ ನೋಡಿ. ಆಮೇಲೆ 180 ಡಿಗ್ರಿ ಟೆಂಪ್ರೇಚರಲ್ಲಿ ಮತ್ತೆ 15ರಿಂದ 20 ನಿಮಿಷ ನೀವು ಬೇಕ್ ಮಾಡಬೇಕು. ಓಕೆನಾ? ಆಮೇಲೆ ಹಾಕಿಬಿಟ್ಟು ಒಂದು ರೀತಿ ಟ್ಯಾಪ್ ಮಾಡಿ. ಇದು ನಂದು ಬೇಕಿಂಗ್ ಟೈಮು ಈ ರೀತಿ ಬರುತ್ತೆ.